ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಪಾಪ್. ಕಳೆದ ಕೆಲ ದಿನಗಳಿಂದ ರಾಜ್ಯ ರಾಜಕಾರಣದ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿ ಈ ಪೆನ್ ಡ್ರೈವ್ ಅನ್ನೋ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಒಂದು ಕಡೆ SIT ತನಿಖಾ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ರಾಜಕೀಯ ಕೆಸರ ರಚಾಟ ಕೂಡ ಜೋರಾಗಿ ನಡೀತಾ ಇದೆ. ಅಷ್ಟೇ ಅಲ್ಲ, ಆರೋಪ ಪ್ರತ್ಯಾರೋಪ, ಅವ್ರು ಹೀಗೆ ಮಾಡಿದ್ರು, ಇನ್ನೊಬ್ರು ಇನ್ನೇನೋ ಮಾಡಿದ್ರು ಅನ್ನುವ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ. ಈಗ ಚರ್ಚೆಯಲ್ಲಿರುವಂಥವರು LR ಶಿವರಾಮೇಗೌಡ ಅವರು, ಮಾಜಿ ಸಂಸದರು. ಖುದ್ದು ಅವ್ರನ್ನೇ ಮಾತನಾಡ್ತೋಗೋಣ. ನಮ್ಮೊಂದಿಗೆ ಇವತ್ತು ಜಾಯ್ನ್ ಆಗಿದ್ದಾರೆ LR ಶಿವರಾಮೇಗೌಡರ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ಈ ಮೀಡಿಯೇಟರ್ ಅನ್ನೋ ವಿಚಾರ ಬಂದ್ಬಿಟ್ಟಿದ್ರೆ, ಸ್ಟಾರ್ಟಿಂಗಲ್ಲೇ ಪ್ರಶ್ನೆ ಕೇಳ್ತಾ ಇದ್ದೀನಿ. LR ಶಿವರಾಮೇಗೌಡ ಅವರು ಮೀಡಿಯೇಟರ್ ಆಗಿ ಕೆಲಸ ಮಾಡಿದ್ರು ಈ ವಿಚಾರದಲ್ಲಿ, ಈ ಆರೋಪದಲ್ಲಿ, ಈ ಪ್ರಕರಣದಲ್ಲಿ ಅನ್ನೋ ಚರ್ಚೆಗಳಾಗ್ತಾ ಇದೆ. ಏನು ನಿಮ್ಮ ಉತ್ತರ? ನೀವು ಪ್ರಥಮದಲ್ಲೇ ಈ ಪ್ರಶ್ನೆ ಕೇಳಿರೋದ್ರಿಂದ ಸರ್ಕಾರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ SIT ರಚನೆ ಮಾಡಿದ್ದಾರೆ. ಈ SIT ಏನು ಟೀಮ್ ಇದೆ, ಈ ಟೀಮ್ಗೆ ಇದಕ್ಕೆ ಬಂದಿರತಕ್ಕಂಥ, ಇದಕ್ಕೆ ಸುತ್ತುವರೆದಿರ್ತಕ್ಕಂಥ ಎಲ್ಲವನ್ನೂ ಪರಿಶೀಲನೆ ಮಾಡ್ತಕ್ಕಂಥ ಅವಕಾಶ ಇದೆ. ನಾನು ದೇವರಾಜೇಗೌಡರನ್ನು ಒತ್ತಾಯ ಮಾಡ್ತೀನಿ, ಯಾಕೆಂದ್ರೆ ನನ್ನ ಹೆಸರು ನೀಚೆ ತಂದಿರೋ ದೇವರಾಜೇಗೌಡರು. ಒತ್ತಾಯ ಮಾಡ್ತೀನಿ, ನನಗೆ ನೀವು ಬಂದು ಗೋಗರ್ದು DK ಅವ್ರನ್ನ ಭೇಟಿ ಮಾಡಿಸಿ ಅಣ್ಣ ಅಂತ ಹೇಳಿದ್ದಕ್ಕೆ ನಾನು ಒಂದು ಗೌರವದಿಂದ, ನೀವೊಬ್ಬರು ವಕೀಲರಿದ್ದೀರಿ, ಭಾಳ ದಿವಸದಿಂದ ವಿಡಿಯೋದಲ್ಲಿ ನೀವು ವಿಡಿಯೋ ಬಿಡ್ತಿದ್ದು ನೋಡ್ತಾ ಇರ್ತಿದ್ದೆ. ಇವರು ಭಾಳ ತುಳಿತಕ್ಕೊಳಗಾಗಿ ಅವರೇ ಹಾಸನ ಜಿಲ್ಲೆಯಲ್ಲಿ ಏನೋ ಕೇಳ್ತಾ ಇದ್ದಾರಲ್ಲ ಅಂಥೇಳಿ ನಾನು DK ಅವ್ರನ್ನ ಪರಿಚಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ. ಅವರು 3 ಗಂಟೆಗೆ ನನ್ನನ್ನು ಭೇಟಿ ಮಾಡ್ತಾರೆ. ಬಂದು 3 ಗಂಟೆಗೆ ಭೇಟಿ ಮಾಡಿದ ಮೇಲೆ ನನಗೆ ನನ್ನ ಸುತ್ತಮುತ್ತಲೇ ಸುತ್ತಾರೆ. ನಾನು 7 ಗಂಟೆವರೆಗೂ ನಾನು ಅಲ್ಲೇ ಇದ್ದೆ ಅವತ್ತು, ಎಲ್ಲಿ ನನ್ನ MG ರೋಡ್ ಆಫೀಸಲ್ಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. MG ರೋಡ್ನಲ್ಲೇ ಒಂದು ನನಗನ್ನಿಸ್ತದೆ ಮಾತಾಡಿ ಅರ್ಧ ಗಂಟೆ ಆದಮೇಲೆ ಹೊರಟೋಗ್ತಾರೆ ಅಂತಿದ್ದೆ. ಅಲ್ಲೇ ಸುತ್ತಿರು. ನನಗೆ ಈಗ ಭಯ, ಏನೇನು ಮಾಡ್ಕೊಂಡಿದ್ದಾನೋ ರೆಕಾರ್ಡ ಆ ಮನುಷ್ಯನ ಹತ್ರ. ಅಲ್ಲ, ಏನು ತಪ್ಪೇ ಮಾಡಿಲ್ಲ ಅಂದ್ರೆ ಯಾಕೆ ಭಯ? ಅಲ್ಲ, ನನಗೇನು ಭಯ? ಈಗ ನೋಡಿ, ತಪ್ಪು ಮಾಡಿಲ್ಲ. DK ಅವರು 2 ನಿಮಿಷದ ಮೇಲೆ ಮಾತನ್ನೇ ಆಡಲಿಲ್ಲ. ನಾನು ಈಗಲೂ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ, ಈಗ ಎಲ್ಲ ಮಾಧ್ಯಮಗಳಿಗೂ ಹೇಳಿದ್ದೀನಿ. ನಾನು ಈ ಹಾಸನದ ಸಿನಾರಿಯೋ ನೋಡಿದ ಮೇಲೆ ತಪ್ಪಾಗಿದೆ, ತಪ್ಪು ಮಾಡಿದ್ದಾರೆ, ಅದ್ರ ಮೇಲೆ ಅದಕ್ಕೆ ಎಲ್ಲರೂ ಸಹಿತ ಅದಕ್ಕೆ ಶಿಕ್ಷೆ ಆಗಬೇಕು ಅಂತಕ್ಕಂತ ಹೇಳಿರ್ತಕ್ಕಂಥ ವಿಚಾರ, ಅದು 2ನೇ ಮಾತಿಲ್ಲ. SIT ಈ ಕಾರ್ತಿಕ್ ನೆನ್ನೆ ಹೇಳಿದ ಮೇಲೆ ಈ ದೇವರಾಜೇಗೌಡನ ನಡವಳಿಕೆ 2 ದಿವಸ ನಾನು ನೋಡಿದ ನಡವಳಿಕೆ ಪ್ರಕಾರ 2 ಸಾರಿ ನೋಡಿದ್ದೆ ಅವನ್ನ. ಒಂದು ಸಾರಿ 29ನೇ ತಾರೀಕು, ಒಂದು ಸಾರಿ ಅದಾದಮೇಲೆ ಒಂದು ದಿವಸ ಇಲ್ಲಿ ಬಂದು ಇದೇ ಹೋಟ್ಲಲ್ಲಿ ಬಂದು ನನ್ನನ್ನು ಭೇಟಿ ಮಾಡಿದ್ದು. ಅವನೇನು ದುಡ್ಡು ಕೇಳಿಲ್ಲ ನನ್ನನ್ನು, ಬಟ್ ದುಡ್ಡು ಕೇಳುವಂಥ ಚಿತ್ರಣವನ್ನು ಅವನು ನಮ್ಮ ಮುಂದೆ ಇಡ್ತಿದ್ದ. ಯಾವ ಥರ? ನಾನು ಭಾಳ ದಿವಸದಿಂದ ಹೋರಾಟ ಮಾಡಿದ್ದೀನಿ, ಭಾಳ ಕಷ್ಟಪಟ್ಟಿದ್ದೀನಿ. ಅಯ್ಯೋ, ಇದರಿಂದ ಅಷ್ಟು ಖರ್ಚು ಮಾಡಿದ್ದೀನಿ, ಇಷ್ಟು ಖರ್ಚು ಮಾಡಿದ್ದೀನಿ, ಹಾಗಾಗಿದೆ, ಹೀಗಾಗಿದೆ. ಇಂಡೈರೆಕ್ಟಾಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಣ. ಅವ್ನು ದುಡ್ಡಂತೂ ಬಾಯ್ಬಿಟ್ಟು ನನಗೆ ಕೇಳಿಲ್ಲ, ಇಲ್ಲದ್ದು ಹೇಳ್ಬಾರ್ದಲ್ವ. ಅಂದರೆ ಅವ್ನು ಲಾಯರ್ ಇದ್ದಾನೆ, ಬುದ್ಧಿವಂತಿದ್ದಾನೆ. ಬುದ್ಧಿವಂತ ಅಂದರೆ ಅಂಥ ಒಳ್ಳೆ ಬುದ್ಧಿವಂತಿಲ್ಲ, ಬರೀ ಎಲ್ಲ ಕೆಟ್ಟ ವಿದ್ಯೆಗಳನ್ನೇ ಕಲ್ತಿರೋದು ಅವನು. ಯಾಕೆಂದರೆ ನಾನು ಪರಿಚಯನೇ ಇಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಾನು ದೂರ ಇದ್ದೀನಿ, ನಾನು ಆರೋಪ ಮಾಡಿದ್ದೆ. ನನ್ನಂತಂದು ತಗಲಾಕ್ಬಿಟ್ಟು ತಮಾಷೆ ನೋಡುವಂಥ ಕೆಲಸ ಮಾಡಿದ್ರೆ ಅವನಿಗೆ ಮನುಷ್ಯತ್ವ ಇಲ್ಲ ಅಂತ ಆಯ್ತು. ಅಲ್ಲಿಗೆ ಯಾಕೆ ನಿಮ್ಮನ್ನ ಯಾಕೆ ತಗಲಾಕಿದ್ರು? ನನಗೆ ನೋಡಿ, ನೀವು ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ನನ್ನ ತಗಲಾಕ್ದ ಅಂತ ಏನಕ್ಕೆ? ಅಲ್ಲ, ನೋಡಿ ಕೇಳಿ, ತಗಲಾಕ್ತ ಅಂದರೆ ಹೆಸರು ಬರಂಗೆ ಮಾಡಿದ ಅಂತ. ನಾನು ದೇವರಾಜೇಗೌಡಂಗೂ ನನಗೂ ಮುಂಚೆಯಿಂದ ಪರಿಚಯ ಇಲ್ಲ. ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತು, ನಾನು ಯಾರು ಅಂತಲೂ ಅವನಿಗೆ ಗೊತ್ತು. 2-3 ಸಾರಿ ಮೀಟಿಂಗಲ್ಲಿ ದೇವರಾಜೇಗೌಡ ಹಾಯ್ ಬಾಯ್ ದೂರದಲ್ಲಿ ಇದ್ದೀವಿ. ನಮಗೆ ಭಾಳ ಜನ ಹಾಯ್ ಅಂತಾರೆ, ಹೇಳ್ತಾರೆ. ಅವತ್ತು ಒಂದೇ ಸಾರಿ ಮಾತಾಡಿದ್ದು, ಭೇಟಿ ಮಾಡಿದ್ದು ಒಂದೇ ಸಾರಿ. ಭೇಟಿ ಮಾಡಿದಕ್ಕೆ DK ಅವ್ರನ್ನ ಭೇಟಿ ಮಾಡಿಸೋಣ, ಬ್ಯುಸಿ ಇರ್ತಾರೆ, ಎಲೆಕ್ಷನ್ ಟೈಮ್ನಲ್ಲಿ ಸಿಗಲ್ಲ ಅಂದಾಗ ನಾನು ಭೇಟಿ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದೆ. ಭೇಟಿ ಆಗಲಿಲ್ಲ, ಫೋನ್ ಮಾಡಿ ಕೊಟ್ಟೆ. ಆ ಫೋನ್ ಮಾಡಿ ಕೊಟ್ಟಾದ್ಮೇಲೆ ಏನಾಯಿತು ಅಂತ ಕೇಳ್ತೀನಿ. LR ಶಿವರಾಮೇಗೌಡರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ದೇವರಾಜೇಗೌಡರು ಅಂದ್ಕೊಂಡ್ರು?
ನಿಮ್ಮ ಕಾಂಟ್ಯಾಕ್ಟ್ ಹೇಗೆ ಸಿಕ್ತು, ನಿಮ್ಮ ಆಫೀಸಿಗೆ ಹೇಗೆ ಬಂದರು, ನೀವೇ ಕರೆಸ್ಕೊಂಡ್ರ ಫೋನ್ ಮಾಡಿ ಅಥವಾ ಅವರೇ ಫೋನ್ ಮಾಡಿ ಬಂದ್ರೆ ಹೇಗೆ ಅಂತ ವಿವರಿಸ್ಬೋದು. ನಾನು ತುಂಬ ಕುತೂಹಲ ಇತ್ತು ಈ ವಿಚಾರಗಳ ಬಗ್ಗೆ. ಹಾಸನದಲ್ಲಿ ಹಿಂಗಾಗಿದೆ ಅನ್ನೋದು ನಾನು 2 ದಿವಸ ಮುಂಚೆ, ಅದಕ್ಕಿಂತ ಮುಂಚೆ ನಾನು ಪ್ರೆಸ್ ಮೀಟ್ ಮಾಡಿ ಬಂದಿದ್ದೆ. ಇದೆಲ್ಲ ಕುತೂಹಲ ಇತ್ತು. ಇವನು 2 ವರ್ಷದಿಂದ ವಿಡಿಯೋ ಬಿಡ್ತಿದ್ದಲ್ಲ ಮಾಧ್ಯಮದಲ್ಲಿ, ಫೇಸ್ಬುಕ್ನಲ್ಲಿ, ಇವನು ಮತ್ತು ಕಾರ್ತಿಕ್ ಇಬ್ಬರೂ. ಅದಕ್ಕೆ ನಾನು ಇವನ ಬಗ್ಗೆ ನನಗೆ ಹೆಚ್ಚು ಇದಾಗೋದಕ್ಕೆ ನಾವೆಲ್ಲ ಹಿಂಗೆ ಆಫೀಸಲ್ಲಿ ಕೂತಿದ್ದಾಗ ಮಾತುಕತೆ ಸ್ಟಾರ್ಟ್ ಆಯ್ತು. ಹಾಸನದ ಹಿಂಗಾಗಿದೆ ಹಂಗಾಗಿದೆ. ಅಲ್ಲಿ ಒಳೆ ನರಸೀಪುರದವ್ರು ಇಬ್ಬರು ಬಂದಿದ್ರು. ಅವರು ನನಗೆ ಪರಿಚಯ ಅಷ್ಟು. ದೇವರಾಜೇಗೌಡ ನಿಮ್ಮನ್ನು ಕೇಳ್ತಿದ್ದ, ನೀವು ಸಿಕ್ಲಿಲ್ವಂತೆ ಅಂತ. ನನಗೆ ದೇವರಾಜೇಗೌಡ ಪರಿಚಯ ಇಲ್ಲ. ದೇವರಾಜೇಗೌಡ ನಂಬರ್ ಇದೆಯಾ ನಿಮ್ಮ ಹತ್ರ ಅಂತ. ನಾನೇ ನಂಬರ್ ಇದೆ ಕಣ ಅಂತ ಅವ್ರ ಫೋನ್ನಲ್ಲೇ ತಗೊಂಡೆ. ನಾನು ಫೋನಲ್ಲೇ ತಗೊಂಡೆ.